ದರ್ಶನ್ ಅವರಿಗೆ ಮತ್ತೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬರುತ್ತಾ ಅಂತ ಹೇಳಿ ಕಾದು ಕೂತಿದ್ದಂತ ಫ್ಯಾನ್ಸ್ಗೆ ಸ್ವಲ್ಪ ರಿಲೀಫ್ ಸಿಕ್ಕಂತಾಗಿದೆ ಈಗ. ಯಾಕೆ ಅಂತ ಹೇಳಿದ್ರೆ 10 ದಿನಗಳ ಒಳಗೆ ಒಂದು ನಿರ್ಧಾರ ಅಂತೂ ಪ್ರಕಟ ಆಗುತ್ತೆ ಸುಪ್ರೀಂ ಕೋರ್ಟ್ನಿಂದ. ಆದರೆ ಇವತ್ತೇ ಆ ಒಂದು ನಿರ್ಧಾರ ಪ್ರಕಟ ಆಗಬಿಡುತ್ತಾ, ಏನಾಗುತ್ತೆ ಹಾಗಾದ್ರೆ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇತ್ತು. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಹೈ ಪ್ರೊಫೈಲ್ ಕೇಸ್ ನಡೀತು ಇವತ್ತು. ದರ್ಶನ್ ಪರವಾಗಿ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಏನೇನು ವಾದ ಮಂಡನೆ ಮಾಡಿದ್ರು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಜೊತೆಗೆ ಇದಕ್ಕೆ ನ್ಯಾಯಮೂರ್ತಿಗಳು ಕೊಟ್ಟಿದ್ದಂಥ ಉತ್ತರ ಏನು, ಅವರು ಏನು ಹೇಳಿದ್ರು, ಕೋರ್ಟ್ನಲ್ಲೇ ದರ್ಶನ್ಗೆ ಲಾಯರ್ ಯಾವ ರೀತಿಯಾಗಿ ಶಾಕ್ ಕೊಟ್ಟರು, ಅಂದರೆ ಸರ್ಕಾರದ ಪರ ವಕೀಲರು ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳನ್ನು ಇವತ್ತು ಹಾಕಿದ್ದಾರೆ. ಸೊ ಡಿ ಗ್ಯಾಂಗ್ನಿಂದ ಸಾಕ್ಷಿ ಕ್ಲೋಸ್. ಹಾಗಾಗಿ ಅಂದರೆ ಡಿ ಗ್ಯಾಂಗ್ ಒಂದು ಕಡೆ ಬಹಳಷ್ಟು ಸಾಕ್ಷಿ ನಾಶ ಪ್ರಯತ್ನಕ್ಕೆ ಪ್ಲಾನ್ ಮಾಡಿದೆ ಅನ್ನೋ ಒಂದು ಆರೋಪವೂ ಕೂಡ ಇದೆ. ಸೊ ಇದೆಲ್ಲದರ ನಡುವೆ ಇದೆಯಲ್ಲ, ದರ್ಶನ್ ಅವರಿಗೆ ಸಿಕ್ಕಿರುವಂಥ ಬೇಲ್ ರದ್ದಾಗಿಬಿಡುತ್ತಾ, ಮತ್ತೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅಕಸ್ಮಾತ್ ಆಗಿ ಬೇಲ್ ರದ್ದಾಗಿದ್ದೇ ಆದರೆ ದರ್ಶನ್ 6 ತಿಂಗಳುಗಳ ಕಾಲ ಜೈಲಲ್ಲಿರಬೇಕು. ಮೇಲ್ಮನವಿ ಸಲ್ಲಿಸುವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಹಾಗಾಗಿನೇ ಈಗ ಶತಾಯಗತಾಯ ದರ್ಶನ್ ಅವರ ಪರ ವಕೀಲರು ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಹಾಕಿ ಇಲ್ಲಿ ವಾದ ಮಾಡಿದ್ದಾರೆ. ಇನ್ನು ಅಂತಿಮವಾದಂಥ ತೀರ್ಪು ಮಾತ್ರ ಬರಬೇಕು. ಸೊ ಸರ್ಕಾರಿ ವಕೀಲರ ವಾದ ಏನು ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಇಲ್ಲಿ ಸರ್ಕಾರಿ ವಕೀಲರ ಜೊತೆಗೆ ನ್ಯಾಯಮೂರ್ತಿಗಳು ಒಂದಿಷ್ಟು ಪ್ರಶ್ನೆಗಳನ್ನು ಮಾಡುವ ಮುಖೇನ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಶೆಡ್ನಲ್ಲಿ ಕೆಲಸ ಮಾಡುವವರು ಮಾಲೀಕರ ಗಮನಕ್ಕೆ ತರಲಿಲ್ವಾ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ನಂದೀಶ್ ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ಎತ್ತಿ ಎಸೆದಿದ್ದ. ರೇಣುಕಾಸ್ವಾಮಿಯ ಹಲ್ಲೆ ವಿಡಿಯೋ ಮಾಡಿ ಡಿಲೀಟ್ ಮಾಡಿದ್ರು. ಹಲ್ಲೆ ವೇಳೆ ದರ್ಶನ್ ಪವಿತ್ರ ಏನ್ ಮಾಡ್ತಿದ್ರು ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ವಿನಯ್ಗೆ ಕರೆ ಮಾಡಿ ನಾನು ದರ್ಶನ್ ಶೆಡ್ಗೆ ಬರೋದಾಗಿ ಹೇಳಿದ್ದ. ಕಾರಿನಿಂದ ಇಳಿದವರೇ ರೇಣುಕಾಸ್ವಾಮಿ ಹಲ್ಲೆ ಮಾಡಿದ್ರು. ದರ್ಶನ್ ಶೆಡ್ನಲ್ಲಿ ಇದ್ದಾಗ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿತ್ತು. ರೇಣುಕಾಸ್ವಾಮಿ ಪ್ಯಾಂಟ್ ಬಿಚ್ಚಿಸಿ ಮರ್ಮಾಂಗಕ್ಕೆ ಹಲ್ಲೆಯನ್ನ ಮಾಡಿದ್ರು. ಪುನೀತ್ 12 ದಿನ ಸಾಕ್ಷಿ ಹೇಳಲು ಲಭ್ಯ ಇರಲಿಲ್ವೇ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ಪುನೀತ್ ಸಾಕ್ಷಿ ಹೇಳಲು ಲಭ್ಯ ಇರಲಿಲ್ಲ ಅಂತ ಹೇಳಿ ಸರ್ಕಾರದ ಪರ ವಕೀಲ ಲೂತ್ರಾ ಅವರು ಉತ್ತರ ಕೊಡ್ತಾರೆ. ಶೆಡ್ನಲ್ಲಿ ಕೆಲಸ ಮಾಡುವವರು ಮಾಲೀಕರ ಗಮನಕ್ಕೆ ತರಲಿಲ್ವಾ ಈ ಘಟನೆ ಬಗ್ಗೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದಾಗ ನಂದೀಶ್ ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ಎತ್ತಿ ಎಸೆದಿದ್ದ. ರೇಣುಕಾಸ್ವಾಮಿಯ ಹಲ್ಲೆ ವಿಡಿಯೋ ಮಾಡಿ ಡಿಲೀಟ್ ಮಾಡಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಎತ್ತಾಕೊಂಡು ಬಂದು ಹೇಗೆ ಬೇಕೋ ಹಾಗೆ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಲ್ಲದೆ ಎಂತ ನೀಚ ಕೃತ್ಯವನ್ನ ಮಾಡಿದ್ದಾರೆ ಅಂತ ಅಂದ್ರೆ ಇವರು ವಿಡಿಯೋ ಕೂಡ ಮಾಡಿದ್ದಾರೆ. ಅದಾದ ನಂತರ ಇವರ ತಲೆಗೆ ಬರುತ್ತೆ ಅಂತ ಹೇಳಿ ಡಿಲೀಟ್ ಮಾಡಿದ್ದಾರೆ. ಇದು ಇವರ ಮನಸ್ಥಿತಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರಿ ವಕೀಲರ ಪರವಾಗಿ ಸರ್ಕಾರದ ಪರವಾಗಿ ವಾದ ಮಂಡಿಸಿದಂತ ಲೂತ್ರಾ ಅವರು ಹೇಳುತ್ತಾರೆ.